ಆ ವಿದ್ಯಾರ್ಥಿ ಶವವಾಗಿ ಮಲಗಿದ್ಲು. ಅದನ್ನ ಕೇಳಿ ಮೈ ಜುಮ್ ಅನ್ನತ್ತೆ. ಆ ತಂದೆ ಒಳಗಡೆ ಹೋದಾಗ ಆ ಶವದ ಮೇಲೆ ಒಂದು ಚೂರು ಬಟ್ಟೆ ಇದ್ದಿದ್ದಿಲ್ಲ. ಮೇಲೆ ಕಣ್ಣು, ಕಿವಿ, ಮೂಗು, ಬಾಯಿಲಿಂದ ರಕ್ತ ಬರ್ತಾ ಇತ್ತು. ಕತ್ತು ಮತ್ತು ಎದೆಪಟ್ಟಿಗೆ ಗಾಯಗಳಾಗಿದ್ದು, ಹೊಟ್ಟೆಯಿಂದ ರಕ್ತ ಬರ್ತಾ ಇತ್ತು. ಎರಡೂ ಕಾಲುಗಳು ಕೂಡ 90 ಡಿಗ್ರಿಯಲ್ಲಿ ಇದ್ದು. ಆ ಬಾಡಿ ಮೇಲೆ ಸಿಕ್ಕಂತಹ ವೀರ್ಯ 150 ಗ್ರಾಮ್ ನಾಳಿದ್ದು ಒಂದು ಬ್ರೂಟಲ್ ಗ್ಯಾಂಗ್ ರೇಪ್ ಆಗಿರಬಹುದು. ಈ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂದ್ರೆ ಹೆಣ್ಣಿನಲ್ಲಿ ದೈವಿಕ ಶಕ್ತಿ ಇದೆ, ಹೆಣ್ಣನ್ನ ಪೂಜಿಸಬೇಕು ಅಂತ ನಮ್ಮ ಸಂಸ್ಕೃತಿ ಹೇಳ್ಕೊಡುತ್ತೆ. ಆದ್ರೆ ಒಂದು ವಾರದಿಂದ ಏನ್ ನಡೀತಾ ಇದೆ, ಇಡೀ ದೇಶದಾದ್ಯಂತ ಕೋಲ್ಕತ್ತಾದಲ್ಲಿ ಆಗಿರುವಂತಹ ಘಟನೆಯನ್ನ ನೋಡಿ ಇಡೀ ಹೆಣ್ಣು ಸಮಾಜವೇ ಭಯದಿಂದ ಅವರು ಎಲ್ಲೂ ಹೊರಗೆ ಹೋಗ್ತಾ ಇಲ್ಲ ಅಥವಾ ಅವರಿಗೆ ಹೆದರಿಕೆ ಆಗಿದೆ. ಸೊ ಒಂದು ವಾರದಿಂದ ನಾವು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೀವಿ, ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇದ್ದೀವಿ, ಅಥವಾ ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದೀವಿ, ಅಥವಾ ವಾಟ್ಸಪ್ ಸ್ಟೋರಿಗಳಲ್ಲಿ, ಸ್ಟೇಟಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಏನು ಒಂದೇ ಸುದ್ದಿ, ವಿ ವಾಂಟ್ ಜಸ್ಟಿಸ್, ವಿ ವಾಂಟ್ ಜಸ್ಟಿಸ್. ಸೊ ಈ ವಿ ವಾಂಟ್ ಜಸ್ಟಿಸ್ ಮತ್ತು ಕೋಲ್ಕತ್ತಾದಲ್ಲಿ ಆಗಿರುವಂತಹ ಘಟನೆ ಏನಾಗಿರ್ಬೋದು? ಇದು ಒಂದು ಮೆಡಿಕಲ್ ಸ್ಟೂಡೆಂಟ್ ವಿರುದ್ಧ ಆಗಿದ್ದಂತ ಒಂದು ಕೃತ್ಯ. ಸೊ ಯಾವುದೇ ನಾನ್ ಮೆಡಿಕೋ ಅಥವಾ ನಾರ್ಮಲ್ ಪೀಪಲ್ಗೆ ಈ ಒಂದು ಸುದ್ದಿ ಅಥವಾ ಈ ಒಂದು ಘಟನೆಯ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇಲ್ಲ. ಸೊ ಆದ್ರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಏನ್ ಹೇಳೋಣ ಅಂತಂದ್ರೆ, ಆ ಕೋಲ್ಕತ್ತಾದಲ್ಲಿ ಆಗಿದ್ದಂತಹ ಘಟನೆಯ ಬಗ್ಗೆ ದಿನದಿಂದ ದಿನಕ್ಕೆ ಏನೇನ್ ಆಯ್ತು, ಆ ಫಸ್ಟ್ ಡೇದಿಂದ ಇವತ್ತಿನವರೆಗೂ ಏನಾಯ್ತು ಅಂತ ನಿಮಗೊಂದು ಇನ್ಫಾರ್ಮೇಶನ್ ಕೊಡಬೇಕು ಅಂತ ಅನಿಸ್ತು. ಯಾಕಂದ್ರೆ ಪ್ರತಿಯೊಬ್ರು ಈ ಘಟನೆಯನ್ನ ಅಥವಾ ಈ ಇನ್ಫಾರ್ಮೇಶನ್ ತಿಳ್ಕೋಬೇಕು. ಸೊ ಇದರಿಂದ ಒಂದು ಅವೇರ್ನೆಸ್ ಮೂಡುತ್ತೆ ಮತ್ತು ಇದರಿಂದ ಹೇಗೆ ನಾವು ಸೆಕ್ಯೂರ್ ಆಗಿರ್ಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ಮೇನ್ ಆಗಿ ಈ ಘಟನೆ ನಡೆದಿರೋದು ನಮ್ಮ ಪಶ್ಚಿಮ ಬಂಗಾಳದ ರಾಜಧಾನಿಯಾದಂತಹ ಕೋಲ್ಕತ್ತಾದಲ್ಲಿರುವ ಒಂದು ಮೆಡಿಕಲ್ ಕಾಲೇಜ್, RG ಕರ್ ಮೆಡಿಕಲ್ ಕಾಲೇಜ್ ಅನ್ನುವಂತಹ ಒಂದು ಮೆಡಿಕಲ್ ಕಾಲೇಜ್ನಲ್ಲಿ ಸೆಕೆಂಡ್ ಇಯರ್ PG ರೆಸಿಡೆಂಟ್ ಅಂದ್ರೆ PUC ಮುಗಿದಾದ್ಮೇಲೆ ನೀಟ್ UG ಅನ್ನ ಕ್ಲಿಯರ್ ಮಾಡ್ತೀವಿ. ನೀಟ್ UG ಆದ್ಮೇಲೆ MBBS ಎಂಟ್ರನ್ಸ್ ತಗೊಂಡು MBBS ನಲ್ಲಿ 4.5 ವರ್ಷಗಳ ಕಾಲ ನಾವು ಕಲಿತು, ಅದಾದ್ಮೇಲೆ ಇಂಟರ್ನ್ಶಿಪ್ ಅಂತ ಮುಗಿಸಿ ನಾವು MBBS ಡಿಗ್ರಿನ ತಗೊಂತೀವಿ. ಅದಾದ್ಮೇಲೆ ನೀಟ್ PG ಅಂತ ಒಂದು ಎಕ್ಸಾಮ್ ಅನ್ನ, ಎಂಟ್ರನ್ಸ್ ಎಕ್ಸಾಮ್ ಅನ್ನ ಬರೆದು ಅದರಲ್ಲಿ ಕೂಡ ಅದನ್ನು ಕೂಡ ಕ್ಲಿಯರ್ ಮಾಡಿ ಮತ್ತೆ ಸ್ಪೆಷಾಲಿಟಿ ಬ್ರಾಂಚ್ ಆಗಿ ನಾವು PG ಅನ್ನ ಎಂಟರ್ ಆಗ್ತೀವಿ. ಅದರಲ್ಲಿ ಒಂದು ಬ್ರಾಂಚ್ ಚೆಸ್ಟ್ ಅಂಡ್ TB ಅಂತ. ಸೊ ಈ ಒಂದು PG ರೆಸಿಡೆಂಟ್ ಸೆಕೆಂಡ್ ಇಯರ್ ಇರುವಂತಹ PG ರೆಸಿಡೆಂಟ್ ಚೆಸ್ಟ್ ಅಂಡ್ TB ಬ್ರಾಂಚ್ ನಲ್ಲಿ ಸೆಕೆಂಡ್ ಇಯರ್ ಅಂದ್ರೆ ಒಂದು ವರ್ಷ ಅವರು ಅಡ್ಮಿಷನ್ ತಗೊಂಡು 1 ವರ್ಷ ಆಯ್ತು, 1 ವರ್ಷ ಕಂಪ್ಲೀಟ್ ಮಾಡಿದ್ರು. ಈಗ ಅವರು ಸೆಕೆಂಡ್ ಇಯರ್ ನಲ್ಲಿ ಇದ್ರು. ಸೊ ಆ ತರನಾದಂತಹ ಒಂದು ಸೆಕೆಂಡ್ ಇಯರ್ PG ರೆಸಿಡೆಂಟ್ ಆಗಸ್ಟ್ 8ನೇ ತಾರೀಕು ಅಂದ್ರೆ ಆಗಸ್ಟ್ 8ನೇ ತಾರೀಕಿನ ನೈಟ್ ಅಲ್ಲಿಯವರೆಗೂ ಅವರು ಸತತವಾದಂತಹ 36 ಗಂಟೆಗಳ ಕಾಲ ಶಿಫ್ಟ್ ನಲ್ಲಿ ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡಿ ಅವತ್ತಿನ ನೈಟ್ ಅವರು ಅವರ ಮನೆಯವರ ಜೊತೆ ಅಂದ್ರೆ ಫ್ಯಾಮಿಲಿ ಜೊತೆ ಫೋನ್ ಕಾಲ್ ನಲ್ಲಿ ಮಾತಾಡಿ, ಆಸ್ ಯೂಶುವಲ್ ರೆಗ್ಯುಲರ್ ಆಗಿ ಮಾತಾಡಿ ಅವ್ರು ಕಾಲ್ ಕಟ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಕೇಸ್ ನ ಮುಗಿಸ್ಕೊಂಡು ಅವತ್ತೇ ನೈಟ್ ಅವರ ಜೂನಿಯರ್ಸ್ ಅಂದ್ರೆ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಮತ್ತೆ ಅವರ ಕಲೀಗ್ಸ್ ಜೊತೆ ಊಟ ಮಾಡಿ 36 ಗಂಟೆಗಳ ಕಾಲ ಶಿಫ್ಟ್ ಆಗಿದೆಯಲ್ಲ, ಸೊ ರೆಸ್ಟ್ ಮಾಡ್ಬೇಕಂತ ಹೇಳಿ ಹೋಗ್ಬೇಕಾದ್ರೆ ಆ ಕಾಲೇಜ್ನಲ್ಲಿ ಡ್ಯೂಟಿ ಡಾಕ್ಟರ್ಸ್ ರೂಮ್ ಇದ್ದಿದ್ದಿಲ್ಲ. ಸೊ ಅದೇ ಒಂದು ಕಾಲೇಜ್ ಅಂತಲ್ಲ, ಯಾವುದೇ ಗವರ್ಮೆಂಟ್ ಕಾಲೇಜ್ಗಳಲ್ಲಿ ಕೂಡ ಈಗಿನವರೆಗಾದ್ರೂ ಕೂಡ ಡ್ಯೂಟಿ ಡಾಕ್ಟರ್ಸ್ಗೆ ರೆಸ್ಟ್ ರೂಮ್ಸ್ ಇಲ್ಲ. ಸೊ ಆ ತರ ಪರಿಸ್ಥಿತಿಯಲ್ಲಿ ಅವರು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದಂತಹ ಒಂದು ಸೆಮಿನಾರ್ ಹಾಲ್ ನಲ್ಲಿ ಹೋಗಿ ರೆಸ್ಟ್ ಮಾಡ್ಬೇಕಂತ ಹೇಳಿ ಮಧ್ಯರಾತ್ರಿ 2 ಗಂಟೆಯಿಂದ 3 ಗಂಟೆ ಸರಿಸುಮಾರಲ್ಲಿ ಹೋಗಿ ರೆಸ್ಟ್ ಮಾಡ್ಬೇಕಂತ ಹೋದ್ರು. ಸೊ ಇದು ಅವತ್ತಿನ ನೈಟ್ ರಾತ್ರಿ ಆದಂತ ಘಟನೆ. ಆದ್ರೆ ಮಾರ್ನಿಂಗ್ ಅಂದ್ರೆ ಅದೇ ನೆಕ್ಸ್ಟ್ ಡೇ ಅದೇ ಡಿಪಾರ್ಟ್ಮೆಂಟ್ ನಲ್ಲಿದ್ದಂತಹ ಫಸ್ಟ್ ಇಯರ್ PGs ಮತ್ತೆ ಅವರ ಕಲೀಗ್ಸ್ ಈ ವಿದ್ಯಾರ್ಥಿನಿ ಡ್ಯೂಟಿಗೆ ಬರಲಾರ್ದನ್ನ ಗಮನಿಸಿಕೊಂಡು ಇನ್ನೂ ಮಲಗಿರಬಹುದು ಅಂತ ಆ ಸೆಮಿನಾರ್ ಹಾಲ್ ಅಲ್ಲಿ ಹೋಗಿ ಎಬ್ಬಿಸ್ಬೇಕಂತ ಹೋದಾಗ ಅಲ್ಲಿ ಬೇರೆನೆ ಶಾಕ್ ಆದಿತ್ತು. ಏನಾಗಿತ್ತಂತಂದ್ರೆ ಆ ವಿದ್ಯಾರ್ಥಿ ಶವವಾಗಿ ಮಲಗಿದ್ಲು. ಸೊ ಇದನ್ನ ನೋಡಿ ಭಯಭೀತರಾದಂತಹ ಅಲ್ಲಿನ ಸ್ಟೂಡೆಂಟ್ಸ್ಗಳು ಅಲ್ಲಿನ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟರು. ಸೊ ಅಲ್ಲಿ ಬಂದಂತಹ ಅಡ್ಮಿನಿಸ್ಟ್ರೇಷನ್ ಅದನ್ನೆಲ್ಲ ನೋಡಿ ಆಗಸ್ಟ್ 9ನೇ ತಾರೀಕು ಸುಮಾರು 11 ಗಂಟೆಯ ಸುಮಾರು ಅವರ ಪೇರೆಂಟ್ಸ್ಗೆ ಒಂದು ಕಾಲ್ ಮಾಡಿದ್ರು. ಏನಂತ ಹೇಳಿ, ನಿಮ್ಮ ಮಗಳು ಸೂಸೈಡ್ ಅನ್ನ ಮಾಡಿ ಈಗ ಆ ವಿದ್ಯಾರ್ಥಿನಿ ಇಲ್ಲ ಅಂತ ಹೇಳಿ ಅವರ ಪೇರೆಂಟ್ಸ್ಗೆ ಇನ್ಫಾರ್ಮೇಶನ್ ಕೊಟ್ಟರು. ನಿನ್ನೆ ರಾತ್ರಿ ಫೋನ್ ಕಾಲ್ ನಲ್ಲಿ ಆರಾಮವಾಗಿ ಮಾತಾಡಿ ಮಲಗದಂತಹ ಮಗಳು ಒಮ್ಮೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಮ್ಮೆ ಸೂಸೈಡ್ ಮಾಡಿಕೊಂಡು ಶವವಾಗಿದ್ದಾಳೆ ಅಂತಂದಾಗ ಅದನ್ನ ಹೆಂಗ್ ಅರಗಿಸ್ಕೋಬೇಕು ಆ ಪೇರೆಂಟ್ಸ್. ಸೊ ಅಷ್ಟೇ ಅದೇ ಒಂದು ಅಳಲನ್ನ ಇಟ್ಕೊಂಡು ತಂದೆ ಮತ್ತು ತಾಯಿ ಮತ್ತು ಪಕ್ಕದ ಮನೆಯವ್ರನ್ನ ಕರ್ಕೊಂಡು
ಅಲ್ಲಿ ಅವಾಗಿಂದಾನೇ ಅವ್ರ ಊರನ್ನ ಬಿಟ್ಟು ಕಾಲೇಜ್ ಕಡೆ ಬಂದ್ರು. ಸರಿಸುಮಾರು 1 ಗಂಟೆಗೆ ಅವ್ರ ಕಾಲೇಜ್ನ ರೀಚ್ ಆದ್ರು. ಆದ್ರೆ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ ಅವರು ಏನ್ ಮಾಡಿದ್ರು, 1 ಗಂಟೆಯಿಂದ ಹಿಡಿದು 4 ಗಂಟೆವರೆಗೆ 3 ಗಂಟೆಗಳ ವರೆಗೂ ಅವ್ರನ್ನ ಕಾಯಿಸಿ ಅವರಿಗೆ ಅವರದೇ ಮಗಳದ ಶವವನ್ನ ತೋರಿಸಲಿಲ್ಲ. ಸ್ವಂತ ಅಪ್ಪ ಅಮ್ಮ ತನ್ನ ಮಗಳು ಜೀವಂತ ಇಲ್ಲ ಅಂತ ಅನ್ನೋ ಸುದ್ದಿ ಗೊತ್ತಾಗಿದೆ ಮತ್ತು ಆ ದೇಹ ಅಲ್ಲೇ ಇದೆ, ಆ ಶವ ಅಲ್ಲೇ ಇದೆ, ಅದನ್ನ ನೋಡಕ್ಕೆ ಬಿಡ್ತಾ ಇಲ್ಲ ಅಂದಾಗ ಕೂಡ ಅವರ ಮನಸ್ಥಿತಿ ಹೇಗಿರುತ್ತೆ. ಅದಾದ ಮೇಲೆ 4 ಗಂಟೆಗೆ ಅಂದ್ರೆ ಆಗಸ್ಟ್ 9ನೇ ತಾರೀಕು ಸಂಜೆ 4 ಗಂಟೆಗೆ ಅವರಿಗೆ ಶವವನ್ನ ತೋರಿಸಲಾಗುತ್ತೆ. ಆ ಶವ ಇದ್ದಿದ್ದ ಪರಿಸ್ಥಿತಿಯನ್ನ ನೋಡಿ ಆ ತಂದೆ ಒಳಗಡೆ ಹೋದಾಗ ಆ ಶವದ ಮೇಲೆ ಒಂದು ಚೂರು ಬಟ್ಟೆ ಇದ್ದಿದ್ದಿಲ್ಲ. ಅದನ್ನ ನೋಡಿದಂತಹ ತಂದೆ ಏನೂ ಮಾಡಿಲ್ಲ, ಹೋಗಿ ಅವಳ ಮುಖದ ಒಂದು ಫೋಟೋವನ್ನ ತೆಗೆದುಕೊಂಡು ಬಂದು ಅವಳ ಅಂದ್ರೆ ಆ ಮಗುವಿನ ಅಂದ್ರೆ ಆ ವಿದ್ಯಾರ್ಥಿನಿಯ ತಾಯಿಗೆ ಮತ್ತು ಪಕ್ಕದ ಮನೆಯವರಿಗೆ ತೋರಿಸಿ ಅಳನ್ನ ತೊಡ್ಕೊಂತಾರೆ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡದಂತಹ ಒಂದು ನ್ಯೂಸ್ನ ಪ್ರಕಾರ ಅವರ ಪಕ್ಕದ ಮನೆಯವರು ಶವ ಆ ಸೆಮಿನಾರ್ ರೂಮ್ ಅಲ್ಲಿ ಹೇಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನ ಕೇಳಿ ಮೈ ಜುಮ್ ಅನ್ನತ್ತೆ. ಸೊ ಹೇಗಿತ್ತಂತಂದ್ರೆ ಆ ಒಳಗಡೆ ಶವದ ಮೇಲೆ ಯಾವುದೇ ಬಟ್ಟೆ ಇದ್ದಿದ್ದಿಲ್ಲ. ಅದಾದ ಮೇಲೆ ಕಣ್ಣು, ಕಿವಿ, ಮೂಗು, ಬಾಯಿಲಿಂದ ರಕ್ತ ಬರ್ತಾ ಇತ್ತು. ಕತ್ತು ಮತ್ತು ಎದೆಪಟ್ಟಿಗೆ ಗಾಯಗಳಾಗಿದ್ದು ಹೊಟ್ಟೆಯಿಂದ ರಕ್ತ ಬರ್ತಾ ಇತ್ತು. ಅದಾದ ಮೇಲೆ 2 ಕಾಲುಗಳು ಕೂಡ 90 ಡಿಗ್ರಿಯಲ್ಲಿ ಇದ್ದು. ಅಂದ್ರೆ ಈ ಸಂದರ್ಭ ಯಾವಾಗ ಆಗುತ್ತಂತಂದ್ರೆ ಫೆಲ್ವಿಕ್ ಬೋನ್ ಅಂತ ಒಂದು ನಮ್ದು ಬೋನ್ ಇರುತ್ತೆ. ಆ ಫೆಲ್ವಿಕ್ ಬೋನ್ ಅತ್ಯಂತ ಸ್ಟ್ರಾಂಗ್ ಬೋನ್. ಅದು ಫ್ರಾಕ್ಚರ್ ಆದಾಗ ಅಷ್ಟೇ 2 ಕಾಲುಗಳು 90 ಡಿಗ್ರಿಯ ಪೊಸಿಷನ್ ಅನ್ನ ತಗೊಳ್ಳುತ್ತವೆ. ಸೊ ಇದು ಒಬ್ಬನೇ ವ್ಯಕ್ತಿ ಅಥವಾ ತಾನಾಗಿ ಸೂಸೈಡ್ ಮಾಡಿಕೊಂಡಾಗ ಆಗುವಂತಹ ಶವದ ಪೊಸಿಷನ್ ಆಗಿದ್ದಿಲ್ಲ ಅವರ ಹೇಳಿಕೆಯ ಪ್ರಕಾರ. ಇದೆಲ್ಲ ಆಗೋಷ್ಟರಲ್ಲಿ ಅದೇ ದಿನ ಆಗಸ್ಟ್ 9 ಆ ರಾತ್ರಿ ಇಡೀ ದೇಶದಾದ್ಯಂತ ಈ ಒಂದು ವಿಚಾರದ ಬಗ್ಗೆ ಸುದ್ದಿ ಹರಿದಾಡಿ ದೇಶದಾದ್ಯಂತ ಸುದ್ದಿ ಮಾಡಿತ್ತು. ನೆಕ್ಸ್ಟ್ ಡೇ ಆಗಸ್ಟ್ 10ಕ್ಕೆ ಅದೇ ಕಾಲೇಜಿನ ವಿದ್ಯಾರ್ಥಿಗಳು ಇದೇ ಪರಿಸ್ಥಿತಿಯಲ್ಲಿ ಅದೇ ಕಾಲೇಜಿನ ಪ್ರಿನ್ಸಿಪಲ್ರನ್ನು ಕೂಡ ರಿಸೈನ್ ಮಾಡಬೇಕು ಅಂತ ಆ ವಿದ್ಯಾರ್ಥಿಗಳು ಧರಣಿಗೆ ಕುಂತರು. ಬಟ್ ಒಂದು ಸುದ್ದಿಯ ಪ್ರಕಾರ ಆ ಪ್ರಿನ್ಸಿಪಲ್ 2 ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಒಂದು, ಆ ಪೇರೆಂಟ್ಸ್ಗೆ ಇನ್ಫಾರ್ಮೇಶನ್ ಕೊಡುವಾಗ ನಿಮ್ಮ ಮಗಳು ಸೈಕೋಸಿಸ್ ನಿಂದ ಬಳಲುತ್ತಿದ್ದು ಅವಳು ಸೂಸೈಡ್ ಮಾಡ್ಕೊಂಡಿರಬಹುದು ಅಂತ ನ್ಯೂಸ್ ಅನ್ನ ಕೊಡ್ತಾರೆ. ಎರಡನೇ ವಿಷಯ, ಆ ಪ್ರಿನ್ಸಿಪಲ್ ಆ ವಿದ್ಯಾರ್ಥಿ ಮೇಲೆ ತಪ್ಪನ್ನ ಹಾಕ್ತಾರೆ. ಅಂದ್ರೆ ಆ ಮಧ್ಯರಾತ್ರಿಯಲ್ಲಿ ಸೆಮಿನಾರ್ ರೂಮ್ ಕಡೆ ಯಾಕೆ ಹೋದ್ಲು ಆ ವಿದ್ಯಾರ್ಥಿನಿ ಅಂತ. ನಾವು ಒಮ್ಮೊಮ್ಮೆ 24 ಅವರ್ಸ್, 48 ಅವರ್ಸ್, 36 ಅವರ್ಸ್ ಕಂಟಿನ್ಯೂಸ್ ಡ್ಯೂಟಿ ಮಾಡಿದಾಗ ಮರಳಿ ರೂಮ್ಗೆ ಹೋಗಕ್ಕೆ ಆಗಲ್ಲ. ಸೊ ಅದೇ ಹಾಸ್ಪಿಟಲ್ ಅಲ್ಲಿ ಅಥವಾ ಅದೇ ಕಾಲೇಜಲ್ಲಿ ಒಂದು ಯಾವ್ದಾದ್ರು ರೆಸ್ಟ್ ರೂಮ್ ಅಲ್ಲಾಗ್ಲಿ, ರೆಸ್ಟ್ ರೂಮ್ ಇರಲಿಲ್ಲ ಅಂದ್ರೆ ಸೆಮಿನಾರ್ ರೂಮ್ ಅಲ್ಲಾಗ್ಲಿ ನಾವು ರೆಸ್ಟ್ ಮಾಡ್ತೀವಿ. ಅದೇ ತರ ವಿದ್ಯಾರ್ಥಿನಿ ಮಾಡಿರ್ಬೋದು. ಬಟ್ ಒಂದು ಕಾಲೇಜಿನ ಪ್ರಿನ್ಸಿಪಲ್ ಆಗಿ ಆ ತರ ಸ್ಟೇಟ್ಮೆಂಟ್ ಕೊಡೋದು ಯಾವ ರೀತಿ ಸರಿಯಾಗಿರ್ಬೋದು. ಮತ್ತೆ ಅದೇ ದಿನ ಆಗಸ್ಟ್ 10ನೇ ತಾರೀಕು ಆ ಕಾಲೇಜಿನ ಪ್ರಿನ್ಸಿಪಲ್ ಎಲ್ಲರೂ ರಿಸೈನ್ ಮಾಡು ಅಂತ ಆ ಪ್ರೊಟೆಸ್ಟ್ ಇಳಿದಾಗ ಸೆಲ್ಫ್ ರೆಸಿಗ್ನೇಷನ್ ಅನ್ನ ಆ ಕಾಲೇಜ್ಗೆ ಕೊಟ್ರು. ಇದು ಇಂಪಾರ್ಟೆಂಟ್ ಅಲ್ಲ. ಬಟ್ ರೆಸಿಗ್ನೇಷನ್ ಆಗಿದ 6 ತಾಸುಗಳ ಒಳಗಾಗಿ ಅದೇ ಒಂದು ಕೋಲ್ಕತ್ತಾದಲ್ಲಿನ ಮತ್ತೊಂದು ಮೆಡಿಕಲ್ ಕಾಲೇಜ್, ನ್ಯಾಷನಲ್ ಮೆಡಿಕಲ್ ಕಾಲೇಜ್ ಆಫ್ ಕೋಲ್ಕತ್ತಾ ಅನ್ನೋದ್ರಲ್ಲಿ ಮತ್ತೆ ಪ್ರಿನ್ಸಿಪಲ್ ಪೋಸ್ಟ್ ನ ಅವ್ರಿಗೆ ಕೊಡಲಾಗುತ್ತೆ. ಯಾವ ತರನಾದಂತಹ ರೂಲ್ಸ್ಗಳು ಆ ರಾಜ್ಯದಲ್ಲಿದೆ ಸೊ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬ ಪ್ರಿನ್ಸಿಪಲ್ ಒಂದು ಕಾಲೇಜ್ನಲ್ಲಿ ಸೆಲ್ಫ್ ರೆಸಿಗ್ನೇಷನ್ ನ ಕೊಟ್ಟ 6 ತಾಸುಗಳೊಳಗಾಗಿ ಇನ್ನೊಂದು ಕಾಲೇಜ್ನಲ್ಲಿ ಅವನಿಗೆ ಪ್ರಿನ್ಸಿಪಲ್ ಪೋಸ್ಟ್ ನ ಕೊಡ್ತಾರಂತಂದ್ರೆ ಇದು ಯಾವ ತರ ಇದನ್ನ ಅಂದಾಜಿಸಬೇಕನ್ನೋದೇ ನಮಗೆ ಅರ್ಥ ಆಗಲ್ಲ. ಆ ಕಾಲೇಜಿನ ವಿದ್ಯಾರ್ಥಿಗಳ ಒಂದು ಧರಣಿಗೆ ಕುಂತಿದ್ದನ್ನು ನೋಡಿ ಆ ಕಾಲೇಜಿನ ಅಡ್ಮಿನಿಸ್ಟ್ರೇಷನ್ ಕೂಡ ಅದನ್ನ ಒಂದು ಪೋಸ್ಟ್ ಮಾರ್ಟಮ್ ಮಾಡಿಸಬೇಕು ವಿತ್ ಮೆಜಿಸ್ಟ್ರೇಷನ್ ಅಂತ ಹಿಡಿದು ಅದೇ ಕಾಲೇಜಿನ ಒಂದು 5 ಜನ ಲೇಡೀಸ್ PGs ನ ಒಳಗಡೆ ಇಟ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಪ್ರಕಾರ ಇಡೀ ದೇಹದ ಮೇಲೆ ಟೋಟಲ್ ಅವ್ರು ಹೇಳಿದ ಪ್ರಕಾರ 150 ರಿಂದ 151 ಗ್ರಾಮ್ ಸೀಮನ್ ಕಲೆಕ್ಷನ್ ಆಗಿತ್ತು. ಅಂದ್ರೆ ಒಬ್ಬ ನಾರ್ಮಲ್ ವ್ಯಕ್ತಿ ಎಜಾಕ್ಯುಲೇಷನ್ ಮಾಡಿದಾಗ ಪರ್ ಎಜಾಕ್ಯುಲೇಷನ್ ಅಲ್ಲಿ ಅಪ್ ಟು ಮ್ಯಾಕ್ಸಿಮಮ್ ಅಂತಂದ್ರೆ 15 ಗ್ರಾಮ್ ವೀರ್ಯವನ್ನ ಎಜಾಕ್ಯುಲೇಟ್ ಮಾಡಬಹುದು. ಆದರೆ ಆ ಬಾಡಿ ಮೇಲೆ ಸಿಕ್ಕಂತಹ ವೀರ್ಯ 150 ಗ್ರಾಮ್ ನಷ್ಟು. ಸೊ ಇದರಿಂದ ನಾವು ತಿಳ್ಕೋಬೇಕಾಗಿದ್ದೇನಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯಿಂದ ಈ ಕೃತ್ಯ ಆಗಿಲ್ಲ. ಸೊ ಆ ರಿಪೋರ್ಟ್ ನ ಪ್ರಕಾರ ಅವರು ಹೇಳಿದ್ದು ಒಂದು ಬ್ರೂಟಲ್ ಗ್ಯಾಂಗ್ ರೇಪ್ ಆಗಿರಬಹುದು ಈ ವಿದ್ಯಾರ್ಥಿನಿಯ ಮೇಲೆ ಅಂತ ಸಸ್ಪೆಕ್ಟ್ ಮಾಡಿದ್ರು. ಸೊ ಈ ಸುದ್ದಿ ಕೇಳಿದಾಕ್ಷಣ ಕೂಡ ಎಲ್ಲರೂ ಕೂಡ ಭಯಭೀತರಾದ್ರು. ಅಂದ್ರೆ ಒಬ್ಬ ಅತಿ ಸೆಕ್ಯೂರ್ ಪ್ಲೇಸ್ ಅಂದ್ರೆ ಹಾಸ್ಪಿಟಲ್ ಅನ್ನುವಂತ ಸೆಕ್ಯೂರ್ ಪ್ಲೇಸ್ ಅಲ್ಲಿ ಅದು ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಮೇಲೆ ಬ್ರೂಟಲ್ ಗ್ಯಾಂಗ್ ರೇಪ್ ಆಗತ್ತೆ ಅಂತಂದ್ರೆ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಇರೋ ಒಂದು ಜಾಗಕ್ಕೆ
ಹೆಣ್ಮಕ್ಳು ಯಾವ ಒಂದು ಧೈರ್ಯದಿಂದ ಹೋಗ್ಬೇಕು ಅಂತ ಇಡೀ ದೇಶವೇ ಭಯಭೀತವಾಯಿತು. ನೆಕ್ಸ್ಟ್ ಡೇ ಆಗಸ್ಟ್ 11 ಮತ್ತೆ ಸ್ಟ್ರೈಕ್ ಕಂಟಿನ್ಯೂ ಆಗುತ್ತೆ. ಇಡೀ ದೇಶದಾದ್ಯಂತ ಎಲ್ಲರೂ ಸ್ಟ್ರೈಕ್ ಗಳನ್ನ, ಕ್ಯಾಂಡಲ್ ಮಾರ್ಚ್ ಗಳನ್ನ, ಕಂಡೋಲೆನ್ಸಸ್ ಗಳನ್ನ ಎಲ್ಲರೂ ಮಾಡ್ತಾ ಇರ್ತಾರೆ. ಆ ಆಗಸ್ಟ್ 11ಕ್ಕೆ ಮತ್ತೊಂದು ತಿರುವು ಬರುತ್ತೆ. ಏನಂತಂದ್ರೆ ಆ ಒಂದು ಆದಂತಹ ಈ ಕೃತ್ಯ ಆದಂತಹ ಒಂದು ಸೆಮಿನಾರ್ ಹಾಲ್ ನಲ್ಲಿ ಒಂದು ಟೇರ್ಡ್ ಹೆಡ್ಫೋನ್ ಸಿಗುತ್ತೆ. ಆ ಹೆಡ್ಫೋನ್ ಒಂದು ಎವಿಡೆನ್ಸ್ ಆಗಿ ಇಟ್ಕೊಂಡು ಪೊಲೀಸರ ಇನ್ವೆಸ್ಟಿಗೇಷನ್ ಮಾಡಿದ ಪ್ರಕಾರ ಒಬ್ಬ ಕಲ್ಪ್ರಿಟ್ ಅನ್ನ ಹಿಡಿದು ಅವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ. ಬಟ್ ಟ್ವಿಸ್ಟ್ ಏನಂತಂದ್ರೆ ಆ ಒಂದು ಅರೆಸ್ಟ್ ಆದಂತಹ ವ್ಯಕ್ತಿಯೇ ತಾನಾಗ್ಲೇ ಬಂದು ಅವನೇ ಒಪ್ಕೊಂಡು ನಾನೇ ಈ ಕೃತ್ಯ ಮಾಡಿದ್ದೇನೆ, ನನಗೆ ಶಿಕ್ಷೆ ಕೊಡಿ ಅಂತ ಒಪ್ಕೊಂಡ್ ಬಿಡ್ತಾನೆ. ಯಾವುದೇ ಒಂದು ವ್ಯಕ್ತಿ ಈ ತರ ಒಂದು ಕೃತ್ಯವನ್ನ ಮಾಡಿ ತಾನಾಗೆ ಹೇಳಿ ನಾನೇ ಈ ತರ ಕೃತ್ಯ ಮಾಡಿದ್ದೀನಿ, ನನಗೆ ಶಿಕ್ಷೆ ಕೊಡಿ ಅಂತ ಅನ್ನೋದು ಯಾರು ಊಹಿಸದಂತ ಒಂದು ಸಿಚುವೇಶನ್. ಇದೆಲ್ಲ ನೋಡಿದಾಗ ಏನೋ ಒಂದು ಮಿಸ್ಟರಿ ಈ ಒಂದು ರೇಪ್ ಅಂಡ್ ಮರ್ಡರ್ ಕೇಸ್ ಸುತ್ತ ಇದೆ. ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೆಲಸ ಅಥವಾ ಅವರ ಒಂದು ಕುಮ್ಮಕ್ಕಿನಿಂದ ಈ ಒಂದು ಘಟನೆ ಆಗಿರಬಹುದು ಅಂತ ನಮಗೂ ಅನ್ಸುತ್ತೆ ಮತ್ತು ನೋಡಿದಾಗ ಎಲ್ಲರಿಗೂ ಅನ್ಸುತ್ತೆ. ಬಟ್ ಇದಾದ ಮೇಲೆ ಆಗಸ್ಟ್ 11ರಿಂದ ಆಗಸ್ಟ್ 14ರವರೆಗೂ ಕೂಡ ಯಾವುದೇ ಇನ್ವೆಸ್ಟಿಗೇಷನ್ ಮಾಡದಂತ ಅಪ್ಡೇಟ್ಸ್ಗಳು ಸಿಗಂಗಿಲ್ಲ. ಬರೀ ನಮಗೆ ಕೇಳಿದ್ದಂಥದ್ದು ವಿ ವಾಂಟ್ ಜಸ್ಟಿಸ್ ಸ್ಟ್ರೈಕ್ಗಳು, ಕ್ಯಾಂಡಲ್ ಮಾರ್ಚ್ಗಳು. ಬಟ್ ಆಗಸ್ಟ್ 14ಕ್ಕೆ ಸಾಯಂಕಾಲ ಒಂದು ಸುಮಾರು 3,000ದಿಂದ 4,000 ಜನ ಟ್ರಕ್ಗಳಲ್ಲಿ ಬಂದು ಆ ಹಾಸ್ಪಿಟಲ್ ಮತ್ತು ಕಾಲೇಜ್ ಕ್ಯಾಂಪಸ್, ಹಾಸ್ಟೆಲ್ಸ್ ಎಲ್ಲದರಲ್ಲೂ ಅಟ್ಯಾಕ್ ಮಾಡಿ ಇಡೀ ಹಾಸ್ಪಿಟಲ್ ಕ್ಯಾಂಪಸ್ ಅನ್ನೇ ಧ್ವಂಸ ಮಾಡಿದ್ರು. ಇವರು ಮಾಡಿದ್ದಕ್ಕೆ ಕಾರಣಗಳೇನಿರಬಹುದು ಅಂತಂದ್ರೆ, ಒಂದು, ಪ್ರೊಟೆಸ್ಟ್ ಮಾಡ್ತಿರುವ ವಿದ್ಯಾರ್ಥಿಗಳಲ್ಲಿ ಭಯವನ್ನ ಹುಟ್ಟಿಸಬೇಕಾಗಿರಬಹುದು. ಎರಡನೇದು, ಅಲ್ಲಿರುವಂತಹ ಎವಿಡೆನ್ಸ್ ಗಳನ್ನ ಧ್ವಂಸ ಮಾಡಬೇಕಿತ್ತೇನೋ. ಸೊ ಆ ಎರಡೂ ಕೆಲಸಗಳನ್ನು ಕೂಡ ಅವ್ರು ಮಾಡಿದ್ರು. ಇದಾಗಿ ನೆಕ್ಸ್ಟ್ ಡೇ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. ಇಡೀ ದೇಶದಾದ್ಯಂತ ಹಾಡುತ್ತಾ, ಕುಣಿಯುತ್ತಾ, ಸ್ವೀಟ್ ಹಂಚುತ್ತಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ರೆ, ಅಲ್ಲೊಂದು ಮೆಡಿಕಲ್ ಕಾಲೇಜ್, ಕೋಲ್ಕತ್ತಾದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ನಲ್ಲಿರುವ ವಿದ್ಯಾರ್ಥಿಗಳು ನಮ್ಮನ್ನ ಬದುಕಿಸ್ರಿ, ಎಲ್ಲಿ ಡೆಮೋಕ್ರಸಿ ಇದೆ, ಎಲ್ಲಿ ಸ್ವಾತಂತ್ರ್ಯ ಇದೆ ಅಂತ ತಮ್ಮ ಶೋಕವನ್ನ ತೋಡ್ತಾ ಇದ್ರು ಒಂದು ಕಡೆ. ಇನ್ನೊಂದು ಕಡೆ ಹಿಂದಿನ ದಿನ ಆರಾಮವಾಗಿದ್ದಂತಹ ಮಗಳು ನೆಕ್ಸ್ಟ್ ಡೇ ಶವವಾಗಿ ಕಂಡಿದ್ದಂತಹ ಪೇರೆಂಟ್ಸ್ಗಳು ಅವರ ರೋದನೆಯನ್ನ ನೋಡಕ್ಕಾಗ್ತಿದ್ದಿಲ್ಲ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಈ ವರ್ಷ ಮಾಡಿದಂತಹ ಸ್ವಾತಂತ್ರ್ಯ ದಿನಾಚರಣೆ ಯಾವುದೇ ಲೆಕ್ಕ ಇಲ್ಲ. ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಿದ್ವಿ, ಎಲ್ಲರೂ ಕೂಡಿ ಆಚರಿಸಿದ್ವಿ. ಬಟ್ ಅದಕ್ಕೆ ಯಾವುದೇ ಇಂಪಾರ್ಟೆನ್ಸ್ ಆಗ್ಲಿಲ್ಲ ಅಂತ ಅನ್ಸುತ್ತೆ. ಇದೇ ತರನಾಗಿ 13 ವರ್ಷಗಳ ಹಿಂದೆ ಡೆಲ್ಲಿಯಲ್ಲಿ ಆದಂತಹ ನಿರ್ಭಯ ಕೇಸ್ನ ನೋಡಿ ಮತ್ತು ಅದರದ ಒಂದು ರೂಪುರೇಷೆಗಳನ್ನ ನೋಡಿ ನಮ್ಗೆ ಏನಿಸ್ತಂದ್ರೆ ಆ ತರ ಇನ್ನೊಂದು ಬರ್ಬರವಾದಂತಹ ಹತ್ಯೆ ಇನ್ನೊಮ್ಮೆ ಆಗ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ಒಂದು ವಾರದ ಹಿಂದೆ ಮತ್ತು ಅದರ ಘಟನಾವಳಿಗಳನ್ನ ನೋಡ್ತಾ ಇದ್ರೆ ಎಲ್ಲಿ ನಮಗೆ ಸ್ವಾತಂತ್ರ್ಯ ಇದೆ ಮತ್ತು ಹೆಣ್ಣು ಮಕ್ಕಳಿಗೆ ಎಲ್ಲಿ ಸ್ವಾತಂತ್ರ್ಯ ಇದೆ, ಯಾವ ತರ ಅವರು ಧೈರ್ಯದಿಂದ ಭಯ ಇರಲಾರ್ದೆ ಒಂದು ರೋಡ್ ನಲ್ಲಿ ನಡ್ಕೊಂಡು ಹೋಗ್ಬಹುದು. ಒಬ್ಬ ಪೇರೆಂಟ್ಸ್ಗೆ ಅಥವಾ ಒಬ್ಬ ಅಣ್ಣನಿಗೆ, ಒಬ್ಬ ಗಂಡನಿಗೆ ಅವರ ಹೆಂಡತಿನಾಗ್ಲಿ ಅಥವಾ ಅವರ ತಂಗಿನಾಗ್ಲಿ, ತಾಯಿನಾಗ್ಲಿ ಒಬ್ಬಳನ್ನೇ ಬಿಡಕ್ಕೆ ಇದನ್ನೆಲ್ಲ ನೋಡಿದಾದ್ಮೇಲೆ ಯಾವುದೇ ಧೈರ್ಯ ಬರಲ್ಲ. ಹೆಣ್ಮಕ್ಳಿಗೂ ಕೂಡ ಒಬ್ಬೊಬ್ಬರೇ ಅಡ್ಡಾಡ್ಲಿಕ್ಕೆ ಪೂರ್ತಿ ಇದನ್ನೆಲ್ಲ ನೋಡಿದ್ರೆ ಭಯ ಆಗತ್ತೆ. ಸೊ ನಾನು ಈ ವಿಡಿಯೋ ಮೂಲಕ ಹೇಳ್ಕೊಳ್ಳೋದು ಒಂದೇ, ಎಟ್ ದ ಎಂಡ್ ಆ ಕಾಲೇಜ್ ಆಗಿರ್ಲಿ ಅಥವಾ ಆ ಸೊಸೈಟಿ ಆಗಿರ್ಲಿ, ಆ ಸ್ಟೇಟ್ ಆಗಿರ್ಲಿ ಅಥವಾ ಆ ಸ್ಟೇಟ್ ಗವರ್ಮೆಂಟ್ ಆಗಿರ್ಲಿ ಅಥವಾ ಹೋಲ್ ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಲಿ, ಯಾರು ಕೂಡ ನಿಮ್ಮ ಒಂದು ಹೆಲ್ತ್ ಅಥವಾ ನಿಮ್ಮ ಒಂದು ಪರಿಸ್ಥಿತಿಗೆ ಬೆನ್ನೆಲುಬಾಗಿ ನಿಲ್ಲಲ್ಲ. ಸೊ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಈ ವಿಡಿಯೋದಿಂದ ಕಲಿಬೇಕಾಗಿದ್ದು ಏನಿದೆ ಅಂತಂದ್ರೆ, ಸೆಲ್ಫ್ ಪ್ರೊಟೆಕ್ಷನ್ ಇಸ್ ದ ಮೇನ್ ಥಿಂಗ್. ಸೆಲ್ಫ್ ಸೆಕ್ಯೂರಿಟಿ ಮೇನ್ ಇಂಪಾರ್ಟೆಂಟ್. ಸೊ ನಿಮ್ಮ ಸೆಕ್ಯೂರಿಟಿ ನಿಮ್ಮ ಕೈಯಲ್ಲಿದೆ, ಅದನ್ನ ಜೋಪಾನವಾಗಿ ಇಟ್ಕೊಂಡು ನಿಮ್ಮನ್ನ ನೀವು ಕಾಯ್ಕೊಂತ ಹೋಗ್ರಿ ಅಂತ. ಪ್ರತಿ ಸಲನೂ ಈ ತರ ಒಂದು ಘಟನೆ ಆದಾಗ ನಾವೆಲ್ಲರೂ ಕೂಡ ವಿ ವಾಂಟ್ ಜಸ್ಟಿಸ್ ಅಂತ ಹೇಳಿ ಸ್ಟ್ರೈಕ್ ಗಳನ್ನ ಮಾಡ್ತೀವಿ. ಬಟ್ 4 ದಿವಸ ಮಾಡ್ತೀವಿ, ಮರೆತು ಹೋಗ್ಬಿಡ್ತೀವಿ. ಅದಾದ್ಮೇಲೆ ಮತ್ತೆ ಯಾವಾಗ ನಮಗೆ ನೆನಪು ಬರುತ್ತೆ ಈ ತರ ಮತ್ತೊಂದು ಘಟನೆ ಮತ್ತೊಮ್ಮೆ ಆದಾಗ್ಲೇ ಈ ತರ ನಮಗೆ ಮತ್ತೆ ಅದ್ರ ಬಗ್ಗೆ ಅರಿವು ಮೂಡುತ್ತೆ, ಮತ್ತೆ ಹೊಳ್ಳಿ ಹೋಗಿ ಮತ್ತೆ ವಿ ವಾಂಟ್ ಜಸ್ಟಿಸ್ ಅಂತೀವಿ. ಸೊ ಈ ಸಲ ಆ ತರ ಆಗಕ್ ಬಿಡೋಣ ಬೇಡ. ಗವರ್ಮೆಂಟ್ಗೆ ನಾವು ಒತ್ತಾಯ ಮಾಡೋಣ, ಫೋರ್ಸ್ ಮಾಡೋಣ, ಒಂದು ಸ್ಟ್ರಿಕ್ಟ್ ರೆಗ್ಯುಲೇಟರಿ ಫೋರ್ಸ್ಫುಲ್ ಆಕ್ಟ್ ಅನ್ನ ಅವರು ಕೊಡಬೇಕು. ಸೊ ಅದರಿಂದ ಎಲ್ಲ ಹೆಣ್ಣು ಮಕ್ಕಳಿಗೆ ಅದರಿಂದ ಒಂದು ಹೆಲ್ಪ್ ಆಗಬೇಕು. ಸೊ ಒಂದು ಆಕ್ಷನ್ ನಮ್ಮ ಗವರ್ಮೆಂಟ್ ತಗೋಬೇಕು ಅಂತ ಹೇಳಿ, ಅದ್ರ ಜೊತೆಗೇನೆ ನಾವೆಲ್ಲರೂ ಕೂಡ ಈ ಒಂದು ಕೇಸ್ನ ಪರವಾಗಿ ನಿಲ್ಲೋಣ, ಆ ಫ್ಯಾಮಿಲಿಗೆ ನ್ಯಾಯ ಒದಗಿಸಲಿಕ್ಕೆ ಸಹಾಯ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಜೈ ಹಿಂದ್.